ಹೌದ್ರಿ ಡಾಕ್ಟರ್ ಮಾತಾಡೋದು. ಹೌದು. ಯಾಕೆ ಏನಾಯ್ತು? ಹೌದಾ? ಈಗ ಜಸ್ಟ್ ಕ್ಲಿನಿಕ್ ಕಡೆ ಹೊಂಟಿದ್ದೀನಿ. ಹೋದ್ ಕೂಡಲೇ ಬರ್ತೇನೆ. ಮನೆಗೆ ಬರ್ಬೇಕಲ್ಲ? ಬರ್ತೇನೆ. ಏನು ಜ್ವರ ಬಂದಾವ? ವಾಮಿಟಿಂಗ್ ಐತೆ? ಸರಿ ಬರ್ತೇನೆ. ಒಂದು 10 ನಿಮಿಷ ಟೈಮ್ ಕೊಡಿ. ಓಕೆ? ಬರು ಹೊತ್ತಾತ ಬರಬರ ಜೋಡಿಸಿಟ್ಟ. ಹಾಂ ಬರ್ತೇನೆ ಅಂತ ಹೇಳಿನಲ್ರಿ. ಈಗ ಜಸ್ಟ್ ಕಾಲ್ ಇಡೋ ಅಂತ ನೋಡ್ರಿ ಕ್ಲಿನಿಕ್ದಾಗ. ಬರ್ತೇನೆ. ನಿಮ್ದು ವಾಮಿಟಿಂಗ್ ಅದು ಏನಾಗೈತಿ ಎಲ್ಲ ಗೊತ್ತೈತಿ ನನಗೆ. ಎಲ್ಲ ಗೊತ್ತೈತಿ. ಬರ್ತೇನೆ. ಮೆಡಿಸಿನ್ ತೊಗೊಂಡು ಬರ್ತೀನಿ. ನೀವು ಹೇಳಿರಿ ಜ್ವರ ಗಿರ ಎಲ್ಲ ಬಂದೈತೆ ಅಂತ ಹೇಳಿರಿ. ಬರ್ತೇನೆ ನಾನು ಸದ್ಯ ಒಂದು 5 ನಿಮಿಷ ಟೈಮ್ ಕೊಡ್ರಿ. ಓಕೆ. ರಾಮು, ಎಷ್ಟೊತ್ತಿಗೆ ಬಂದಿವು ಕ್ಲಿನಿಕ್ಕಿಗೆ? ಸರ್ ನಮಸ್ತೆ. ಜಲ್ದಿ ಬಂದ ನೋಡಿ ಸರ್ ಇವತ್ತು. ಯಾಕೆ ಜಲ್ದಿ ಬಂದಿವತ್ತ? ಮತ್ತೆ ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಕಸ ಗುಡಿಸ್ಬೇಕು ಸರ್. ಮತ್ತೆ ಇವೆಲ್ಲ ಔಷಧಿಗಳೆಲ್ಲ ಜೋಡಿಸಿಡ್ಬೇಕಲ್ಲ, ಅದಕ್ಕೋಸ್ಕರ ಲಘು ಬಂದೆ ಸರ್ ಇವತ್ತು. ಹೌದೇನು? ಯಾರು ಪೇಷಂಟ್ ಬಂದಿದ್ರೇನು? ಬಂದಿದ್ನಲ್ರಿ ನಾಗ್ಯ. ಮತ್ತೆ ಯಾಕೆ ಬಂದ್ ನಾವ? ನಿನ್ನೆರ ಆರಾಮಿಲ್ಲ ಅಂತ ಹೇಳಿ ಬಂದಿದ್ದ. ಇಂಜೆಕ್ಷನ್ ಕೊಟ್ಟು ಗುಳಿಗೆ ಕೊಟ್ಟು ಕಳಿಸಿದ್ದೆ. ಅದಷ್ಟ ಅಲ್ಲ, ಮತ್ತ ಅವ್ನ ಹೆಂಡತಿಗೆ ಹೊಟ್ಟಿಲಾಗಿಲ್ಲ ಅಂತ ಹೇಳಿದ್ದ. ಅಕ್ಕಿಗೂ ಕೂಡ ಗುಳಿಗೆ ಕೊಟ್ಟು ಕಳಿಸಿದ್ದೆ ನಾನು. ಆದ್ರೆ ನೀವ್ ಹೇಳ್ತಾ ಇರೋದೇನೋ ನಿಜ ಸರ್. ಆದ್ರ ಅವ್ ಇವತ್ ಬಂದಿದ್ದ ಬೇರೆ ವಿಚಾರಕ್ಕೆ ಬಂದಿದ್ದ ಸರ್. ಅವ್ ಆ ನಾಗ್ಯಾಗ ನೀವು ಮೊನ್ನೆ ಹೊಟ್ಟಿ ನೋವು ಅಂತ ಬಂದಾಗ ಗುಳಿಗೆ ಕೊಟ್ಟ ಹಂಗ ನಿನ್ ಹೆಂಡತಿ ಕೊಡಂದ ಗುಳಿಗೆ ಕೊಟ್ಟಿದ್ರಲ್ಲ, ಆ ಮಂಗ್ಯಾನ ಮಗ ತನ್ನ ಹೆಂಡತಿ ಕೊಡೋ ಗುಳಿಗೆ ತಾನುಂಗೆ ಹೊಟ್ಟಿಲಾಗ್ಬಿಟ್ಟನ್ರಿ. ಯಾಕೋ ಹಿಂಗ್ ಈ ವಿಚಾರನ ತಿಳ್ಸಾಕ ಕ್ಲಿನಿಕ್ ಬಂದಿದ್ದಾರೆ. ಈಗ ಇನ್ನೇನ್ ಡಾಕ್ಟರ್ ಇನ್ನೊಬ್ಬ ಬರ್ತಾರಪ್ಪ ಅಂತ ಹೇಳಿ ಕಳ್ಸೇನ್ರಿ. ಇನ್ನೇನ್ ಬಂದ್ರು ಬರ್ಬೋದ್ರಿ. ಈಗ ಜಸ್ಟ್ ಹಿಂಗ ಹೋಗ್ಯಾನ. ರಾಮು, ಸರ್ ಕ್ಲಿನಿಕ್ ಬಂದು ವಾಂತಿ ಗಿಂತಿ ಏನಾರ ಮಾಡಿದ್ನೇನಾ ಮಂಗ್ಯಾನ ಮಗ? ಇಲ್ಲ ಬಿಡ್ರಿ ಸರ್. ವ್ಯಾಕ್ ಅಂತೇಳಿ ಬಂದ, ವ್ಯಾಕ್ ಅಂತೇಳಿ ಹೋದಾರಿ. ಪುಣ್ಯಕ್ಕ ಇಲ್ಲೇ ಕ್ಲಿನಿಕ್ನಾಗ ವಾಂತಿದು ಮಾಡ್ಕೊಲಿಲ್ಲ. ಬಿಟ್ರಿ ನನಗ ಬರ್ತಿತ್ರಿ ವರ್ಷ ಪಾಳೆ. ನೀನ ಎಂತ ಅನಾಹುತ ಆತಿಲಿ ಇದು. ನೋಡಿ ಈಗ ಅವನ ಪರಿಸ್ಥಿತಿ. ಅವ್ನ್ ಹೆಂಡತಿ ಹೊಟ್ಟಿಲ್ಲ ಆಗೋ ಬದ್ಲಿ ಅವ ಹೊಟ್ಟಿಲ್ಲ ಆಗ್ಯಾನ. ಕೇಸ್ನ ಉಲ್ಟಾ ಪಲ್ಟಾ ಮಾಡ್ಬಿಟ್ನಲ್ಲ. ಹೋಗ್ಲಿ ಬಿಡ. ಅವ ಹಾಡದ್ರೇನ, ಅವ್ನ ಹೆಂಡತಿ ಹಾಡದ್ರೇನ, ಒಟ್ಟ ಅವ್ರ ಮನಿ ಒಳಗೊಬ್ರು ಸದಸ್ಯರು ಬರ್ತಾರಿಲ್ಲ. ಬಿಡ ಹೋಗ್ಲಿ. ಅಲ್ರಿ ಸರ್, ಹೆಣ್ಣು ಹೊಡೆಯೋದು ಓಕೆರಿಪ್ಪ, ಗಂಡು ಹೊಡೆಯೋದು ಯಪ್ಪ ನೆನೆಸ್ಕೊಂಡ್ರ ಗಾತ್ ಆಗತ್ರಿಪ್ಪ. ಆದ್ರ ನಾ ಮಾತ್ರ ಮದ್ವೆ ಆದ್ಮೇಲೆ ನಿಮ್ ಕಡೆ ಮಾತ್ರ ತೋರ್ಸಾಕ್ ಬರೋದಿಲ್ಲ ನೋಡ್ರಿ. ಅಲ್ರಿ ನನ್ ಹೆಂಡತಿ ಬಗ್ಗೆ ನಾ ಹೊಟ್ಟಿಲೆ ಆದ್ರ ಆಮೇಲೆ ನನ್ ಗತಿರಿ. ಲೇ ಮಗನ, ನನ್ನ ಹೆಸರು ಏನೈತಂತ ಗೊತ್ತೈತಿಲ್ ನಿನಗ? ಗೊತ್ತೈತ್ ಸರ್. ನನ್ನ ಹೆಸರು ಕೇಳಿದ್ರೆ ಪೇಷಂಟ್ ಎಲ್ಲಾ ಬರೇ ನನ್ ಕಡೆ ಓಡೋಡೆ ಬರ್ತಾರ. ಗೊತ್ತೈತ್ ಬಿಡ್ರಿ ಸರ್. ನಿಮ್ ಹೆಸರು ಡಾಕ್ಟರ್ ಪುಣ್ಯಕೋಟಿ ಪವಾಡ ಪುರುಷ ಗುಣವಂತಪ್ಪ ಅಂತ. ಈ ಪುಣ್ಯಕೋಟಿದು ಮಹಿಮೆನದ ಹಂತದಲ್ಲಿ ಸರ್ ಜನಗಳಿಗೆ ಇನ್ನೂ ಗೊತ್ತೇ ಇಲ್ಲ. ಅಂತ ದೊಡ್ಡ ದೊಡ್ಡ ಪವಾಡ ಮಾಡಿ ತೋರಿಸ್ತೀನಿ ನಾನು. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ರೀ. ಬನ್ನಿ ಬನ್ನಿ. ಕುಂದರ್ರಿ. ಆರಾಮದ್ರಿ? ಆರಾಮದ ನೋಡ್ರಿ. ಎಷ್ಟ್ ನಗ್ತೀರಿ? ನಿಮ್ಗೇನ್ ನಗು ಗಿಗೋ ರೋಗ ಏನಾರ ಐತೇನೋ? ಇಲ್ರಿ, ನನ್ನ ಹೆಸರು ಬಾಳಪ್ಪ ಬಸವಣ್ಣಪ್ಪ ದೊಡ್ಡ ಮೆಣಸಿಕಾಯಿ ರೀ. ಏನು ನಿಮ್ದು ಒಬ್ರದ ಹೆಸರು ಐತೋ ಏನ್ ಇಡೀ ನಿಮ್ ಕಾಂದಾನ್ದ ಹೆಸರು ಐತಿ? ಇಲ್ರಿ, ನಂದು ಒಬ್ಬಂದ ರೀ. ಅದಕ್ಕ ರೀ ನನ್ ರೋಗಕ್ಕ ನೀವ್ ಮದ್ದು ಕೊಡ್ಬೇಕಂತೇಳಿ ಇಲ್ಲಿ ಬಂದೇನ್ ನೋಡ್ರಿ. ಬಾಳ ನಗಬೇಡ್ರಿ, ಜನರೆಲ್ಲಾ ನಿಮ್ಮನ್ನ ಹುಚ್ಚ್ರಿ ಅಂತಾರ್ರಿ. ನನಗ ನಗು ರೋಗ ಇಲ್ಲ ರೀ, ಸತ್ಯ ಹೇಳೋ ರೋಗ ಐತ್ರಿ. ಇದೇನ್ರಿ ಇದು? ಇದ್ಯಾವ ರೋಗ್ರಿ ಇದು? ನಾ ಮೊದಲನೇ ಸಾರಿ ಕೇಳಾಕ್ ಕುಂತೇನಿ. ಸತ್ಯ ಹೇಳೋ ರೋಗ? ರಾತ್ರಿ ಮನಿಗ್ ಹೋಗಿದ್ದರಿ. ನಾನ್ ಹೆಂಡತಿ ಇಷ್ಟೊತ್ತನ ಎಲ್ಲಿದ್ರಿ ಅಂತ ಕೇಳಿದ್ರಿ. ನಾನು ಶಾಲೆ ನನ್ನ ಮಗ ರೀ, ಒಂದು ಹುಡುಗಿ ಜೊತೆ ಇದ್ದೆ ಅಂತಂದ ಆಕಿ ಮುಂದೆ ಹೇಳ್ಬಿಟ್ಟೆ. ಅದಕ್ಕ ಆಕಿಗೆ ಸಿಟ್ಟು ಬಂದು ಡೈವರ್ಸ್ ಪೇಪರ್ ಹಿಡ್ಕೊಂಡು ಸಹಿ ಮಾಡ್ರಿ ಅಂತಂತ ಹೇಳಿ ಬೆನ್ ಹತ್ತಿ ಬಿಟ್ಟಾಡ್ರಿ. ನಾನ್ ಆಕಿ ಕೈಯಾಗ ಸಿಗಾಕತ್ತಿಲ್ರಿ. ಹಂಗ ಒಂದ್ ದಿವ್ಸ ರೀ ನಮ್ ಕಮಿಟಿಯವರು ಇನ್ನೊಂದು ಕಮಿಟಿ ವಿರುದ್ಧ ಕುತಂತ್ರ ನಡ್ಸಾಕತ್ತಿದ್ದಿರಿ. ಆ ಕಮಿಟಿ ಅವ್ರಿಗೆ ಹೋಗಿ ಎಲ್ಲಾ ವಿಷಯನ ತಿಳಿಸಿಬಿಟ್ಟಾರಿ. ಸಿಟ್ಟು ಬಂದ್ ನಮ್ ಕಮಿಟಿಯವರು ನನಗ ಬೂಟು ಕೆರೆ ಹಿಡ್ಕೊಂತ್ರಿ ಹೇಳಕತ್ತಾರಿ. ನಾನ್ ಅವ್ರ ಕೈಯಾಗ ಸಿಗಾಕತ್ತಿಲ್ ನೋಡ್ರಿ. ಈಗ ನಿಮಗೇನ್ ಬೇಕು? ಅದಕ್ ನಾನೇನ್ ಮಾಡ್ಲಿ? ಏನಿಲ್ರಿ, ನೀವ್ ಎಂತ ಔಷಧಿ ಕೊಡ್ತೀರಿ ಅಂತಂದ್ರ ನಾನು ಸತ್ಯ ಹೇಳೋದ ನಿಲ್ಲಿಸ್ಬಿಡ್ಬೇಕು ನೋಡ್ರಿ. ಅಂತ ಔಷಧಿ ಕೊಡ್ಬೇಕ.
ಹೋಗೋ ನಾವು ನನ್ನ ಹತ್ರ ಬರೀ ಇಂಥ ವಿಚಿತ್ರ ಕೇಸ್ಗಳು ಬರ್ತಾವ ನೋಡು. ರಾಮು ಎಲ್ಲಿ ಹೋದ ಇವ? ರಾಮು ಸರ್ ಎಲ್ಲಿ ಹೋಗಿದ್ದೀಪ? ಇಲ್ಲಿ ಹೊರಗಿದ್ದೆ. ಯಾರ ಪೇಷಂಟ್ ಬಂದ ಕೂಡಲೇ ಹೊರಗೆ ಹೋಗಿ ಮೊಬೈಲ್ನಾಗಿನ ರೀಲ್ಸ್ ನೋಡ್ಕೊಂತ ಕುಂತು ಬಿಡ್ತೀನಿ ನೋಡಿ. ಇಲ್ಲ ಸರ್, ನಾ ರೀಲ್ಸ್ ನೋಡಕತ್ತಿದಿಲ್ರಿ. ಈ ಕಾಡಿನ ಮಧ್ಯದಾಗ ಕರಿ ಗುಡ್ದಾಗ ಜುಳು ಜುಳು ಅಂತೇಳಿ ನೀರ್ ಹಾಕತ್ತಿದ್ರಿ, ಅದನ್ನ ನೋಡಕತ್ತಿದ್ದೆ. ಬಾಳಪ್ಪ ಹಾ ರೀ ಸ್ವಲ್ಪ ಅಲ್ಲಿ ಹೋಗಿ ಸ್ವಲ್ಪ ಸೈಡ್ ಕುಂದಿರ್ತೀರ್ನ, ಯಾಕಂದ್ರೆ ನಮ್ ಕ್ಲಿನಿಕ್ ಬಾಳ ಸಣ್ಣದೈತಿ. ಸ್ವಲ್ಪ ಕೈ ತಗೋತೇನ ಅವನ್ಗ. ಹೌದ್ರಾ? ಹಾ. ತಗೋರಿ ಅವಂಗ, ಅವ್ನ್ ಚಂದ ನಂಗೆ ಬೇಸ ಅಂತ ತಗೋರಿ ಅವಂಗ. ಹಾ ಸರ್ ಮತ್ತ ಅವ್ರ ಮುಂದೇನು ಕೈ ತಗೋತಾನ ಅಂತ ಹೇಳಿದ್ರಿ. ಅದನ್ನೆಲ್ಲ ಬಿಡು. ನಮ್ಮ ಮೊನ್ನೆ ಒಬ್ರು ರಾಜಕಾರಣಿ ಇರ್ದು ಜೀನ್ಸ್ ತೆಗೆದು ಸೇಫ್ ಆಗಿ ಫ್ರಿಜ್ ದಾಗ ಇಡಾಕ ಕೊಟ್ಟಿದ್ನಲ್ಲ. ಹಾ ಸರ್, ಹಾ ಒಂದಿಲ್ಲ ಒಂದ್ ದಿವ್ಸ ನೀವು ಕೇಳ್ತೀರಂತ ಹೇಳಿ ಅದನ್ನ ಸೇಫ್ ಆಗಿ ಫ್ರಿಜ್ ಒಳಗೆ ಇಟ್ಟನ್ ಸರ್ ನಾನು. ಸೇಫ್ ಆಗಿ ಇಟ್ಟೇನಂತ ಹೇಳ್ತಿಯಲ್ಲಿ ಅದು ಯಾವ ಜೀನ್ಸ್ ಐತಂತಾರ ನಿನ್ ಗೊತ್ತೈತಿಲ್ಲ? ಅದ ಹೌದಲ್ ಸರ್, ಸುಳ್ಳು ಹೇಳೋ ರಾಜಕಾರಣಿ ಜೀನ್ಸ್. ಹಾ, ಅದ ರಾಜಕಾರಣಿ ಜೀನ್ಸ್ ನೋಡ್ಲಿ, ನೀ ಸಟ್ ಅಂತ ಹೋಗಿ ಪಟ್ ಅಂತ ತಗೊಂಡ್ ಬಾ. ನನ್ನ ಮಗನ್ಗೆ ಚುಚ್ಚಿ 2,000 ವಸೂಲ್ ಮಾಡ್ಬಿಡು. ಎಸ್ ಸರ್, ಈ ಸದ್ಯ ತಗೊಂಡ್ಬಿಡ್ತೇನೆ ಸರ್ ನಾನು. ಸರ್ ಇದ ಹೌದಲ್ರಿ ಆ ಜೀನ್ಸ್? ಹೋಗ್ ನೋಡ್ಲಿ, ಇದದ ಜೀನ್ಸ್. ಅವ್ನು ಏನ್ ಬಾಳ ತಂಪಾಗೈತ್ಲಿ. ತಡಿ, ನನ್ನ ಮಗನ್ ಕರ್ದು ಚುಚ್ಚೆ ಬಿಡೋನು. ಏ ಬಾಳಪ್ಪರ, ನಿಮ್ ಇಂಜೆಕ್ಷನ್ ರೆಡಿ ಐತಿ, ಬರ್ರಿ. ಹಂಗಾರ ಇಂಜೆಕ್ಷನ್ ಕೆಲಸ ಮಾಡ್ತೈತ್ ಹೌದಲ್ರಿ ಪಕ್ಕ? ಹಂಗಾರ ಚಿಂತಿ ಬಿಡ್ರಿ ನೀವು. 100% ನನ್ನ ಇಂಜೆಕ್ಷನ್ ಕೆಲಸ ಮಾಡ್ತೈತಿ. ಅದ ಏನಾರ ಇಂಜೆಕ್ಷನ್ ಕೆಲಸ ಮಾಡ್ಲಿಲ್ಲ ಅಂದ್ರ ನಾ ನಿಮಗ 1,000 ರೂಪಾಯಿ ಕೊಡ್ತೇನೆ. ಅದ್ ಕೆಲಸ ಮಾಡ್ತಂದ್ರ ನೀವು ನನಗೆ ಇಮಿಡಿಯೇಟ್ 2,000 ರೂಪಾಯಿ ಕೊಡ್ಬೇಕು. ಏ ಅದಕ್ಕೇನಂತ್ರಿ? ಹಂಗಾರ ಚೂಚ್ರಿ ಮಾತ್ರ ನನಗ 2,000 ರೂಪಾಯಿ ಕೊಡೋದು ಗ್ಯಾರಂಟಿ ಹೌದಲ್ಲ? ಆಮೇಲೆ ಮರೆಯಂಗಿಲ್ಲ ನೋಡ್ರಿ. ಹಂಗ್ಯಾಕಂತೀರಿ? ಮೊದಲು ನೀವು ಚುಚ್ಚ್ರಿ ಕೊಡ್ತೇನೆ ನಿಮಗ. ಹಂಗಂದ್ರ ಮೊದ್ಲು ಒಳಗ್ ನಡ್ರಿ, ಹಿಡಿದು ಮೆಲ್ಲಕ್ ಚುಚ್ತೀನಿ. ಆಯ್ತವ್ರಿ, ಒಳಗ್ ಹೋಗ್ಬೇಕು ಅದಲ್ರಿ? ಹೌದೌದು. ನಡ್ರಿ. ರಾಮು ಸರ್, ಆ ಜೀನ್ಸ್ ಇಂಜೆಕ್ಷನ್ ಸಿರಿಂಜ್ 2 ತಗೊಂಡ್ ಬಾಪ. ಹಾ ಸರ್. ಸರ್ ಬಾಳಪ್ಪರ, ಸ್ವಲ್ಪ ಪ್ಯಾಂಟ್ ಸಡ್ಲ್ ಮಾಡ್ರಿಪ್ಪ. ಹ್ಮ್ ಆತ್ರಿಪ್ಪ, ನೋಡ್ಕೊಂಡ್ ಚೂಚ್ರಿ. ಬಾಳಪ್ಪರ, ನೆನಪೈತಿಲ್ರಿ ನಂದ್ 2,000 ರೂಪಾಯಿ ಕೊಡೋದು? ಏ ನೆನಪೈತ್ರಿ. ಚುಚ್ಚ್ರಿ ನೀವು ಮೊದಲು ನನಗ. ನೋನು ಏನು ನೋನು ದೊಡ್ಡ ದೊಡ್ಡ ಹಿಮಾಲಯ ಪರ್ವತ ಇದ್ದಂಗದಾವಲ್ಲು ಇವು. ನೋಡ್ಬೇಕಪ್ಪ, ಏನ್ ಚುಚ್ಚಿದ್ರು ಮಾರ, ಬೇಸಾಗ ಹಾಕಿ ಚುಚ್ಚಿದ್ರು. ಚುಚ್ಚಿದಾತಲ್ರಿಪ್ಪ, ರೊಕ್ಕ ಕೊಡ್ರಿ. ಏ ಅದಕ್ಕೇನಂತ ತಗೋರಿ. ನೋನ ಹೇಳಿದ್ 2,200 ಕೊಡ್ತೀರಲ್ರಿ ನೀವು? ಏನ್ ಮಾತಾಡ್ತೀರಿ? ನಾನ್ ಮಾತಾಡಿದ್ದು 200 ರೂಪಾಯಿ, 2,000 ರೂಪಾಯಿ ಅಲ್ಲ. ಬೇಕಂದ್ರ ತಗೋರಿ, ಬೇಡ ಅಂದ್ರೆ ಬಿಡ್ರಿ. ನೀವು ನನಗೆ 2,000 ರೂಪಾಯಿ ಕೊಡೋ ತನಕ ನಾವ್ ಇಲ್ಲಿಂದ್ರ ನಿಮ್ಮನ್ನ ಕಳ್ಸಂಗಿಲ್ಲ. ರಾಮು, ಹಿಡ್ಕೊಲ್ಲಿ ಅವನ್. ಏ ನೋಡ್ರಿ, ನನಗ್ ಕಾಡ್ಸಿದ್ರ ಅಂತಂದ್ರ ನಾನ್ ನಿಮ್ ಒಬ್ಬರನ್ನ ಬಿಡಂಗಿಲ್ಲ. ಇಲ್ಲಿ ಅವ್ಯವಹಾರ ನಡೆದೈತೆ ಅಂತೇಳಿ ಮಾಡ್ತಿಲ್ಲ ಅಂತಂದ್ರ ನೋಡು. ಮತ್ತ ಏನ ನಾ ಕೊಟ್ಟ ಇಸ್ಕೊಂಡು ತಗೊಳ್ಳೋದು ಕಲೀರಿ. ಇಲ್ಲ ಅಂದ್ರ ನಿಮ್ದು ಬಾಳೆ ಮುಂದ್ ಬಾಳ ವಜ್ಜ ಆಕೈತೆ. ನೆನ್ಪಿಟ್ಕೋರಿ. ಏನ್ ಸರ್ ಹಿಂಗ್ ಮಾತಾಡೋದ್ನಲ್ಲಿ? ಮೊದ್ಲು ಹೇಳಿದ್ದೊಂದು, ಈಗ ಮಾಡೋದೊಂದು, ಈ ತರ ಮಾಡಾಕುಂತಾನವ. ಇವೇನ್ ಸರ್ ಇವ 2,000 ರೂಪಾಯಿ ಹೇಳಿ 200 ರೂಪಾಯಿ ಕೊಟ್ಟು ಹೋದ್ನಲ್ಲ, ಅವಿವೇಕ್ ಸುಳೆ ಮಗ. ಸರ್ ಇವನ ನಾಶಕ್ಕ ನೀವೇನಾದ್ರೂ ಒಂದು ಉಪಾಯ ಹೂಡ್ಲೇಬೇಕು ಸರ್. ಮಾಡೇನಲ್ಲಿ ರಾಮ. ಏನ್ ಸರ್? ಈಗ ನಾವ್ ಯಾ ಇಂಜೆಕ್ಷನ್ ಹಾಕೇನಂತ ಮಾಡಿ ನೀನು? ಸುಳ್ಳಿನ ಇಂಜೆಕ್ಷನ್ ಸರ್. ಹಾ, ಅದ ಸುಳ್ಳಿನ ಇಂಜೆಕ್ಷನ್ ಅವ್ನಿಗೆ ಹಾಕೇನಿ. ಅವ ಜನರ ಮುಂದೆ ಎಲ್ಲಾ ಬರೀ ಸುಳ್ಳು ಹೇಳ್ಕೊಂತ ಹೋಗಿ ಜನರೆಲ್ಲ ಮೆಟ್ಟ ತಗೊಂಡ್ ಹೊಡಿತಾರ. ಆಮ್ಯಾಗ ನನ್ ಕಡೆ ಬರ್ತಾನ, ಡಾಕ್ಟ್ರ ನಂದು ತಪ್ಪಾಗೇತ್ರಿ ಅಂತ ಹೇಳಿ ನನ್ ಕಾಲ ಹಿಡ್ಕೊಳ್ಳಿಲ್ಲ ಅಂದ್ರ ಅವಾಗ ನೀ ನೋಡ್. ಆಮ್ಯಾಗ ನಾನು ಅವನಿಗ ಮುಂದಿದ್ 2,000 ರೂಪಾಯಿದನ್ನ ಬಡ್ಡಿ ಸಮೇತ ಉಸುಲ್ ಮಾಡ್ಲಿಲ್ಲ ಅಂದ್ ನನ್ನ ಹೆಸರು ಡಾಕ್ಟರ್ ಪುಣ್ಯಕೋಟಿ ಪವಾಡ ಪುರುಷ ಗುಣ ತಪ್ಪನೇ ಅಲ್ಲ.